ನಮಸ್ಕಾರ ಕರ್ನಾಟಕ. ನಾನು ವಿಧಾನಸೌಧ ಪಕ್ಕದಲ್ಲಿ ಒಂದು ಮೀಟಿಂಗ್ ಇದೆ ನಮ್ಮ ಕ್ಲೈಂಟ್ಸು, ಅಲ್ಲಿ ಹೋಗ್ತಾ ಇದ್ದೆ. ಬಟ್ ಹಾಗೆ ಐ ಜಸ್ಟ್ ಗೋಯಿಂಗ್ ಥ್ರೂ ವೈಲಿ ಕಾಲ್ ಪೊಲೀಸ್ ಸ್ಟೇಷನು. ಸಾಧ್ಯವಾದರೆ ಹಾಗೆ ನಮ್ಮ ಮುನ್ರತ್ನವ್ರ ಮನೆ ಮುಂದೆ ಪಾಸ್ ಆಗ್ತೀನಿ. ಅಲ್ಲಿ ಏನು ಸಿಚುವೇಶನ್ ಇದೆ ನನಗೆ ಒಂದು ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ, ನಮ್ಮ ಮುನಿ ಮನೆ ಮುಂದೆ ಪಾಸ್ ಆಗ್ತಾ ಇದ್ದೀನಿ, ಹಾಗೆ ಒಂದು ಲೈವ್ ಆಗಿ ತೋರಿಸ್ತೀನಿ. ಪಾಪ ಏನು ಮಾಡೋದು, ಅವನು ಮುನಿಗೆ ಒಕ್ಕಲಿಗರು ಎಷ್ಟಿ ಹೊರೇ ಬೇಕಂತ ಅದೇ ಅಂತ ಟೇಸ್ಟು. ಏನು ರೀ ಟೇಸ್ಟು ಒಂದು, ಅಯ್ಯೋ ಬಾಬಾ 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 ಕೆಂಪೇಗೌಡರು ವಂಶದವರೇ ಬೇಕಂತೆ ಮುನಿಗೆ. ಏನು ಮಾಡೋದು ನಾವು? ನೋಡೋಣ. ಮುನಿ ಮನೆ ಮುಂದೆ ಒಂದು ಒಳ್ಳೆ ಸೆಕ್ಯೂರಿಟಿ ಫೋರ್ಸ್ ಹಾಕೋರಂತೆ. ಪಾಪ ಯಾರನ್ನ ಕಲ್ಗಿಲ್ಲಿ ಹೊರಬಿಡ್ತಾರೆ ಅಂತ, ನುಗ್ಗು ಬಿಡ್ತಾರೆ ಅಂತ. ಅಲ್ಲ, ನುಗ್ಗೋ ಕೆಲಸ ಮಾಡಿರ್ತಾರೆ, ನುಗ್ಗೋದು ಒಳ್ಳೆ ಕೆಲಸ ಮಾಡಿದ್ರೆ ನಮಸ್ಕಾರ ಹಾಕಿ ಏನು MLA ಸಾಹೇಬ್ರೆ ಅಂತಾರೆ. ಮನೆ ನುಗ್ಗೋ ಕೆಲಸ ಮಾಡಿದ್ರೆ, ಆಮೇಲೆ ಜೊತೆಲಿ ಅಳಿಯ ಬೇರೆ ಏನೋ IPS ಆಫೀಸರು, ಇವನು MLA ಮಾಜಿ ಮಂತ್ರಿ, ಜೆಡ್ ಸೆಕ್ಯೂರಿಟಿಲಿ ಓಡಾಡ್ದವನು. ಹಂಗಾಗಿ ಪೊಲೀಸರು ಕೆಲಸ ಮಾಡಿ. ಬಟ್ ಏನೋ ನಡೆಯೋದು ಅಂದರೆ ಜನಗಳ ಪಲ್ಸಿಗೆ ಕೆಲಸ ಮಾಡಿ ಅಷ್ಟೇ. ಪೊಲೀಸರಾಗಿರ್ಬೋದು, ಮಾಧ್ಯಮ ಆಗಿರ್ಬೋದು. ಮಾಧ್ಯಮ ರಿಯಲಿ ವಂಡರ್ಫುಲ್. ಬಟ್ ನೋಡೋಣ, ಸಾಧ್ಯವಾದರೆ ಆ ಮುನಿ ಮನೆ ಮುಂದೆ ನಾನು ಪಾಸ್ ಆಗ್ತೀನಿ. ಒಂದೆರಡು ಮಾತಾಡಿ ಒಂದು ಟೀ ಕುಡಿದು ಹೋಗೋಣ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಕರ್ನಾಟಕ. MLA ಮುನ್ರತ್ನ ಮನೆ ಮುಂದೆ ಹಾಕಿರುವಂಥ ಪೊಲೀಸ್ ಜೀಪು ನೋಡಿ. ಇದು ರಿಸರ್ವು ನಿಂತ್ಕೊಂಡಿದ್ದಾರೆ. ಅಲ್ಲಿ ಆತನ ಮನೆ ಇದೆ, ಪೊಲೀಸರು ಹಾಕಿದ್ದಾರೆ. ಓಕೆ, ಆ್ಯಂಡ್ ಇದು ಪೊಲೀಸ್ ಜೀಪು. ಪಾಪ ಪೊಲೀಸರು ಪಾಪ ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಅವ್ರದ್ದೇನು ತಪ್ಪೇನಿಲ್ಲ ನೋಡಿ. ಆತನ ಮನೆ ಮುಂದೆ ಪೊಲೀಸವರ ನೋಡಿ ಹಾಕೊಂಡು ನೋಡೋಣ CM ಸಿದ್ದರಾಮಯ್ಯನವರು ಈ ಕೇಸಿನ ಬಗ್ಗೆ ಯಾವ ಒಂದು ಕ್ರಮವನ್ನು ತಗೊಳ್ತಾರೆ ಅಂತ ಕಾದು ನೋಡೋಣ. ಓಕೆ, ದಿಸ್ ಎ ಹ್ಯೂಜ್ ಸೆಕ್ಯೂರಿಟಿ ಡಿಪ್ಲಾಯ್ಡ್. ಮುನ್ರತ್ ಅವ್ರ ಮನೆ ಮುಂದೆ ಒಂದು ಹ್ಯೂಜ್ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡಿದ್ದಾರೆ ಪೊಲೀಸರು. ಓಕೆ, ಆ್ಯಂಡ್ ನಾನು ಸಹ ನೋಡೋಣ ಅಂತ ಬಂದೆ. ನೋಡಿ, ನಮ್ಮ ಹೊಸ ಬಸ್ ಕೊಟ್ಟವ್ರು ಇವ್ರಿಗೆ. ಪೊಲೀಸವ್ರಿಗೆ ಒಂದು ಒಳ್ಳೆ ಹೊಸ ಬಸ್ ಕೊಟ್ಟವ್ರೆ. ಪೊಲೀಸ್ ವ್ಯಾನ್ ಮುಂದೆ ನಿಂತೀನಿ. ಇದೇ ಮುನ್ರತ್ನ ಮನೆ, ಹಿಂದ್ಗಡೆ ಇದೆ ಬೆನ್ನೂರು ಮುನ್ರತ್ನ ಮನೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬ ಅಕ್ಯೂಸ್ಗೆ ಇಷ್ಟೊಂದು ಪ್ರೊಟೆಕ್ಷನ್ ಕೊಡೋ ಅವಶ್ಯಕತೆ ಇದೆಯಾ? ಇರಲಿ, ಕೊಡಲಿ, ನಮಗೇನು ಸಮಸ್ಯೆ ಇಲ್ಲ. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಯಾವುದೋ ಆಸ್ಪತ್ರೆಯಲ್ಲಿ ಮಲ್ಗವನಂತೆ, ಮೈಗೂ ಸೇರಲ್ಲ ಅಂತ ಅನ್ನೋದನ್ಬಿಟ್ಟು ಆಸ್ಪತ್ರೆ ಮಲ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಈ ಮಾತನ್ನು ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಆಯ್ತು, ಚಿಕ್ಕನ್. ಓಕೆ, ಥ್ಯಾಂಕ್ ಯು. ಏನಾಯ್ತು? ಕರೆಂಟ್ ಆಗಿದ್ದಿಲ್ಲ ನಿಮಗೆ ಕಾಯ್ಕೊಂಡಿದ್ದೀನಿ ನಾನು. ಅಭಿ ಯೋಜನೆ ನೈಸರ್ಗ ಅಂತ ಬರೋಣ ನಾವು ಅಂತ ನಾನು ಮಾತಾಡ್ದೆ. ನನ್ನ ಜೊತೆಲಿ ಇದ್ದೆ. ಪ್ರಕಾಶ್ಗೆ ಹೇಳಿದ್ರು ಸಾಹೇಬ್. AW ಪ್ರಕಾಶ್ ಅವ್ರು ಬರೋಳಪ್ಪ, ಅರ್ಜೆಂಟ್ ಬರೋಳಪ್ಪ ಅಂತ ಹೇಳಿದ್ರು. ಹಾಂ, ಕೊಡ್ತೀನಿ. ಅದು ಕೊಡ್ತೀಯಲ್ಲ ನನಗೆ. ನೀವು ನಮ್ದು ಅರ್ಥ ಆಯ್ತಲ್ಲ. ಡೊನೇಷನ್ಗೆ ನನಗೆ ಯಾವ ಮಟ್ಟಿ ಟೆನ್ಷನ್, ಆ ಮಟ್ಟಿ ಟೆನ್ಷನ್ ಇದೆ. ಹೌದಾ? ನೋಡ್ರಿ, ಪ್ರತಿ ವಾರ್ಡ್ನು 9 ವಾರ್ಡ್ನು ಒಬ್ಬರು 10,000, ಒಬ್ಬರು ಪುಣ್ಯಾತ್ಮ 25,000 ಬೇಕಂದವ್ರೆ. ನೀವಿಲ್ಲ, ನೀವು ಇವತ್ತು ಕೊಡ್ತೀನಿ ಅಂದಿದ್ದಕ್ಕೆ ನಾವು ಮಾಡಿದ್ದು. ನೀವು ತಗೊಂಡ್ಬರ್ತೀನಿ ಅಂತ ಹೇಳೋದು. ಅಭಿ ನಿಮಗೆ ಬೇಕು ನೋಡಿ, ನೀವು ಕರೆಕ್ಟಾಗಿ ನಿಂತಿದ್ದೀರ. ಒಂದಿನ ಸೋಮವಾರ
ನಿಮ್ಮ ಹೇಳಿ ಒಂದು ವಾರ ಆಯಿತು ಅರ್ಥ ಮಾಡ್ಕೊಳ್ಳಿ. ನೀವು ಕೇಳಿ, ನೀವು ಸೋಮವಾರ ಕೇಳಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ 4 ದಿನ. 4 ದಿನದಲ್ಲಿ ನಾನು ಏನು ಮಾಡಲಿ, ಎಲ್ಲೆಲ್ಲಿ ತಗೊಂಡು ಆಮೇಲೆ ಅದೇನು ಒಂದೇ ಸಲ ಒಂದು ಲೋನ್ ಮಾಡೋಕೆ ಚಿಕ್ಕದು ಒಂದೊಂದು ತಲೆ ಲೋನ್ ಮಾಡಬೇಕು. ಸರಿ, ಒಂದೇ ಮಾತಾಡ್ತಿದ್ದೆ. ಆಯ್ತು, ತಲುಪಿಸ್ತೀನಿ. ನೀನು ಜಾಯಿಂಟ್ ಎಷ್ಟೆಷ್ಟು ಇವತ್ತು ಒಂದು ಎಷ್ಟು 15 ಇವತ್ತು ರೈಲಿನ ವ್ಯವಸ್ಥೆ ಮಾಡ್ತಾರೆ. ಹೌದಾ? ರೈಲಿನ ವ್ಯವಸ್ಥೆ ಜ್ಞಾನ ಜೊತೆ ಸರಿ, ಆಯ್ತು. 1 ಲಕ್ಷ ಏನಕ್ಕೆ? 1 ಲಕ್ಷಕ್ಕೆ ಎಷ್ಟು ಗಣೇಶ ಬರುತ್ತೆ ಗೊತ್ತಾ? 5 ಹೌದಾ? 100 ಗಣೇಶ ಬರುತ್ತೆ. ಸರಿ, ಆಯ್ತು. ಸಾಹೇಬ್ ಮಾತಾಡ್ಬಿಟ್ಟು ನೋಡಿ. ಆಯ್ತು, ನೀನೇ ಬರೀ. 1 ನಿಮಿಷ ಇರ್ರಿ. ಗೊತ್ತಾಯ್ತು. ಯಾರು ಕಳಿಸೋದು? ಈಗ 15 ಲಕ್ಷ ಹೇಳಿದ್ರು ಸಾಹೇಬ್. 1 ನಿಮಿಷ ರೀ. ಇನ್ನೊಂದು ಮಾಡೋದ್ರಿಂದ ಬರ್ತಾ ಇದೆ. ನಡೆದಿನಾಗ ಆಲ್ರೆಡಿ ಬರ್ತಾ ಇದೆಯಾ ಗಣೇಶ? ಇನ್ನೊಂದು 1 ಅವರಲ್ಲಿ ಇರುತ್ತೆ. ನಾನು ಬರ್ತೀನಿ. ಇದು ಅದು ಹುಡುಗರು ಇದ್ದಾರೆ ತಿಳಿಸೋದಿಕ್ಕೆ. ಹುಡುಗರು ನೀವು ಸುಮ್ಮನೆ ಜೊತೆಲಿ ಇದ್ರೆ ಸಾಕು. ಒಂದು 15 ಗಂಟೆ ನಾನು ಅಷ್ಟಬೇಕು ಬರ್ತೀನಿ. ಫೋನ್ ಹಾಕ್ತೀನಿ. ನಿಮ್ಮ ಲೊಕೇಶನ್ ಬಂದು ಫೋನ್ ಹಾಕ್ತೀನಿ. ಆಯ್ತು. 10 ಲಕ್ಷದ ನೀವು ವೇಟಿಂಗ್ ಅಲ್ಲಿ ಇದ್ದೀನಿ. ಸರಿ, ಅಲ್ಲಿ ಸಾಹೇಬ್ ಹತ್ರ ಮಾತಾಡ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ. 1 ಗಣೇಶ 600 ರೂಪಾಯಿ, 1 ಗಣೇಶ 350, 1 ಗಣೇಶ 250 ರೂಪಾಯಿ. ಈ ತರ ರೇಟ್ ನನಗೆ ದಿಢೀರ್ ಅಂತ ಹಿಂಗೆ ಹೇಳಿದ್ರು. ಎಲ್ಲಿಂದ ಏನೋ ಒಂದು ಮಾಡ್ಕೊಡೋಣ. ಆಯ್ತು, ಸರಿ. ನಿಮ್ಮನ್ನು ನಂಬ್ಕೊಂಡು ಸರಿ. ಯಾಕಂದ್ರೆ ಸಾಹೇಬ್ರ ಬರಲ್ಲ. ಆಮೇಲೆ ಇನ್ನೊಂದು, ನಾವು ನಿಮ್ಮ ಹತ್ರ ಎದುರು ಬಿಟ್ರೆ ಯಾವ್ದು ನಾವು ಮಾತಾಡ್ಸ್ಕೊ ಹೋಗಲ್ಲ. ಅದಕ್ಕೆ ನಾನು ಯಾವತ್ತ ನಿನ್ನ ನಮಸ್ಕಾರ ಎಲ್ಗೂ ಕೇಳೋದು. ನೀವು ಯಾರು ಅಂತಲೂ ನಾವು ಬಂದರೂ ಕೇಳಕ್ ಹೋಗಲ್ಲ. ನಾನು ಯಾವತ್ತ ನೀನು ಮಾತಾಡ್ಸಿದ್ದೀನಿ. ನಾನು ನಿನ್ನ ಕಾಲೇ ಇಟ್ಟಿಲ್ಲ. ನಮಸ್ಕಾರ. ಮೊಬೈಲ್ನ ಹೊರಗೆ ಅಂತ